श्री गुरुभ्यो नमः। हरि श्रीराम जय राम जय जय राम श्रीराम जय राम जय जय राम राम। मंचे उपस्थितान् आचार्यान् नमस्कृत्य मम गुरून् अपि नमस्कृत्य वाल्मीकि रामायणस्य प्रथमस्य श्लोकस्य अनुवादं यथामति करोमि। इदानीं श्लोकः। तपस्वाध्यायनिरतं तपस्वी वाग्विदाम्बरं वाल्मीकि तपस्वाध्यायनिरतं तपस्वी वाग्विदाम्बरं नारदं परिपप्रच्छ वाल्मीकिर्मुनिपुङ्गवम्। पदच्छेदः। तपस्वाध्यायनिरतं तपस्वी वाग्विदां वरं नारदं परिपप्रच्छ वाल्मीकिः मुनिपुङ्गवम्। अन्वय। तपस्वी वाल्मीकिः तपस्वाध्यायनिरतं वाग्विदाम्बरं मुनिपुङ्गवं नारदं परिपप्रच्छ। ಸಂಧಿ ವಿಚಾರ ನೋಡಿ, ಇದರಲ್ಲಿ ಸಂಧಿ ವಿಚಾರ ನೋಡಿದ್ರೆ ವಾಲ್ಮೀಕಿ ಮುನಿಪಿಂಗುವಂ, ಇದರಲ್ಲಿ ವಿಸರ್ಗದ ಹಿಂದೆ ಇಚ್ಚಿದೆ, ಆಮೇಲೆ ವಿಸರ್ಗದ ನಂತರ ಅಶ್ ಇರೋದ್ರಿಂದ ಇಲ್ಲಿ ವಿಸರ್ಗ ಇದಾಗಿ ರೀಪ್ಲೇಸ್ ಆಗಿ ರೇಫಾದೇಶ ಆಗುತ್ತೆ. ಅದಕ್ಕೆ ವಾಲ್ಮೀಕಿ ಮುನಿಪುಂಗವಂ, ವಾಲ್ಮೀಕಿರ್ ಮುನಿಪುಂಗವಂ ಅಂತ ಆಗುತ್ತೆ. ಇವಾಗ ಪದ ಪರಿಚಯ ನೋಡಿದ್ರೆ ತಪಸ್ವಾಧ್ಯಾಯ ನಿರತಂ ಇದು ದ್ವಿತೀಯ ವಿಭಕ್ತಿಯಲ್ಲಿದೆ. ಇದು ಇದು ಸಮಸ್ತ ಪದ ಇದು. ಆಮೇಲೆ ತಪಸ್ವಿ ಅನ್ನೋದು ತಪಸ್ವಿನ್ ನಕಾರ ಅಂತ ಪುಲ್ಲಿಂಗ, ತಪಸ್ವಿ ಶಬ್ದ. ಇದು ಪ್ರಥಮ ವಿಭಕ್ತಿಲಿದೆ. ಆಮೇಲೆ ವಾಗ್ವಿದಾಮ್ ಅಲ್ಲಿ ಇದು ವಾಗ್ವಿದಾಮ್ ಇದು ದ್ವಿತೀಯ ವಿಭಕ್ತಿಲಿದೆ. ದಕಾರ ಅಂತ ವಾಗ್ವಿದಾಮ್, ದಕಾರ ಅಂತ ಪುಲ್ಲಿಂಗ ದ್ವಿತೀಯ ವಿಭಕ್ತಿಲಿದೆ. ಷಷ್ಠಿ ವಿಭಕ್ತಿ ಬಹುವಚನದಲ್ಲಿದೆ. ಇದು ವರಂ ಇದು ದ್ವಿತೀಯ ವಿಭಕ್ತಿನಲ್ಲಿದೆ. ನಾರದಂ ಇದು ದ್ವಿತೀಯ ವಿಭಕ್ತಿನಲ್ಲಿದೆ. ನಾರದಃ ಅಕಾರ ಅಂತ ಪುಲ್ಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ಪರಿಪಪ್ರಚ್ಛ ಇದು ಪರಿ ಅನ್ನೋ ಅದು ಉಪಸರ್ಗ ಸಮೇತವಾಗಿ ಪ್ರಚ್ಛ ಧಾತು ಇದೆ, ಇದು ಕ್ರಿಯಾಪದ. ಇದು ವಾಲ್ಮೀಕಿ ಇದು ಇಕಾರ ಅಂತ ಪುಲ್ಲಿಂಗ ಪ್ರಥಮ ಏಕವಚನ. ಮುನಿಪುಂಗವಂ ಇದು ಸಮಸ್ತ ಪದ ದ್ವಿತೀಯ ವಿಭಕ್ತಿಯಲ್ಲಿದೆ, ಇದು ಏಕವಚನದಲ್ಲಿ ಇದೆ. ಆಮೇಲೆ ಇವಾಗ ಸಮಾಸದ ವಿಚಾರ ನೋಡಿದ್ರೆ ಸಮಾಸದ ವಿಚಾರದಲ್ಲಿ ತಪಸ್ವಾಧ್ಯಾಯ ನಿರತಂ ಇದು ತಪಶ್ಚ ಸ್ವಾಧ್ಯಾಯಶ್ಚ ಇದು ದ್ವಂದ್ವ, ಇಂಟರ್ನಲ್ ದ್ವಂದ್ವ. ತಪಸ್ವಾಧ್ಯಾಯ ಯೋಹೋ ನಿರತಃ, ತಪಸ್ವಾಧ್ಯಾಯ ಯೋಹೋ ನಿರತಃ, ತಪಸ್ವಾಧ್ಯಾಯ ನಿರತಃ ತಂ ತಪಸ್ವಾಧ್ಯಾಯ ನಿರತಂ. ಇದು ಇದಾಯ್ತು. ಆಮೇಲೆ ವಾಗ್ವಿದಾಂ ಇದರಲ್ಲಿ ವಾಚಃ ವಿದಂತಿ ಇತಿ ವಾಗ್ವಿದಾಹ, ಇದು ಬಹುವಚನದಲ್ಲಿದೆ, ಷಷ್ಠಿ ಬಹುವಚನದಲ್ಲಿದೆ. ಅದಕ್ಕೆ ವಾಗ್ವಿದಾಹ ತೇಷಾಂ ವಾಗ್ವಿದಾಂ, ಈ ತರ ಅದು ದ್ವಿತೀಯ ವಿಭಕ್ತಿಯಲ್ಲಿ ಇರಬೇಕು. ಆಮೇಲೆ ಒಂದು ವಿಷಯ ಹೇಳೋದು ಇದು ಇಲ್ಲಿ ಮತ್ತೆ ಇಲ್ಲಿ ಏನಂದ್ರೆ, ಇದು ಕರ್ತೃ ಇಲ್ಲಿ ವಾಲ್ಮೀಕಿ ಋಷಿಗಳು ಕರ್ತೃ, ನಾರದರು ಕರ್ಮಕಾರಕ, ಕರ್ತೃಕಾರಕ ವಾಲ್ಮೀಕಿ. ಇಲ್ಲಿ ಕರ್ತೃ
ಕರ್ತೃ ವಿಶೇಷಣ ತಪಸ್ವಿ ಅಂತ ವಾಲ್ಮೀಕಿ ಋಷಿಗಳಿಗೆ ತಪಸ್ವಿ ಅಂತ ಸಂಬೋಧನೆ ಮಾಡ್ತಾರೆ. ನಾರದಂ ಅನ್ನೋದು ಕರ್ಮ ಇದಕ್ಕೆ ಕರ್ಮ ಕಾರಕಕ್ಕೆ ತಪಸ್ವಾಧ್ಯಾಯ ನಿರತಮ್ಮು, ವಾಗ್ವಿದಾಮು, ಮುನಿಪುಂಗವಂ ಅಂತ 3 ವಿಶೇಷಣಗಳು, ಕರ್ಮ ವಿಶೇಷಣಗಳು ಇವೆ. ಆಮೇಲೆ ಸಮಾಸದಲ್ಲಿ ಕಂಟಿನ್ಯೂ ಮಾಡ್ತಾ ಈಗ ವರಂ ಇದಾಯ್ತು. ನಾರದಂ ನಾರಂ ದದಾತೀತಿ ನಾರದಂ ನಾರಂ ದದಾತೀತಿ ನಾರದಃ ನಾರದಃ ತಂ ಈಗ ಮುನಿಪುಂಗವಂ ಮುನಿಪುಂಗವಂ ಅದರಲ್ಲಿ ಮುನಿಷು ಪುಂಗವಃ ಮುನಿಪುಂಗವಃ ತಂ ಮುನಿಪುಂಗವಂ. ಇದು ಸಪ್ತಮಿ ತತ್ಪುರುಷ ಸಮಾಸ ಆಗಿದೆ, ಯಾಕೆಂದ್ರೆ ಉತ್ತರ ಪದ ಪ್ರಧಾನ ಆಗಿದೆ. ಆಮೇಲೆ ತಾತ್ಪರ್ಯ ನೋಡಿದ್ರೆ ತಪಸ್ವಿಗಳಾದ ವಾಲ್ಮೀಕಿಗಳು ತಪಸ್ವಾಧ್ಯಾಯದಲ್ಲಿ ನಿರತರಾದ, ಆಮೇಲೆ ಜ್ಞಾನಿಗಳಲ್ಲಿ ಶ್ರೇಷ್ಠರಾದ ಇದು ಮುನಿಗಳಲ್ಲಿ ಶ್ರೇಷ್ಠರಾದ ನಾರದರನ್ನು ಪರಿಪಪ್ರಚ್ಚ ಅಂದ್ರೆ ಪ್ರಾರ್ಥನೆ ರೂಪಕ ಇದು ಕೇಳಿದರು ಅಂತ ಇಲ್ಲಿ ತಾತ್ಪರ್ಯ ಆಗುತ್ತೆ. ಇಲ್ಲಿ ವಾಗ್ವಿದಾಮ್ ಅಲ್ಲಿ ಅದು ವಾಚಃ ವಿದಂತಿ ಇತಿ ವಾಗ್ವಿದಾಹ ತೇಷ ವಾಗ್ವಿದಾಹ. ಇಷ್ಟು ಸರಿ. ನಾರದ ಶಬ್ದ ನಾರದ ಅಕಾರ ಅಂತ ಪುಲ್ಲಿಂಗ, ನಾರದ ಶಬ್ದ. ನಾರದಃ ನಾರದೌ ನಾರದಾಹ, ನಾರದಂ ನಾರದೌ ನಾರದಾನ್, ನಾರದೇನ ನಾರದಾಯ ನಾರದಾತ್ ನಾರದಸ್ಯ ನಾರದೇ, ನಾರದೈಃ ನಾರದಾನಾಂ ನಾರದೇಶು ನಾರದಯೋಃ ನಾರದೇಭ್ಯಾಂ ನಾರದೇಭ್ಯಾಂ. ಇನ್ನೊಂದು ವಿಷಯ ಅದೇ ನಮ್ಗೆ ಇದು ಜ್ಞಾನದ ದಾರಿ ವಿದ್ಯೆ ದಾರಿ ಎರಡರಲ್ಲೂ ನಡೆಸ್ತಾ ಇರೋಂತ ಪ್ಯಾಟಿಯಾಚಾರ್ಯಗೆ ಬಹಳ ಕೃತಜ್ಞತಾ ಪೂರ್ವಕ ನಮಸ್ಕಾರ. ಶ್ರೀಕೃಷ್ಣ ಅರ್ಪಣ.